ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ಅಂತ, ಬೆಂಗಳೂರಿಂದ. ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು ನಾವು ಈ ಪ್ರಾಡಕ್ಟ್ ತೊಗೊಂಬಂದು. ಫಸ್ಟು ನನಗೆ ಅವರು ಯಾರು ಅಂತಲೂ ಗೊತ್ತಿಲ್ಲ, ಉಡುಪಿಯಿಂದ ನನಗೊಬ್ರು ಕನೆಕ್ಟ್ ಆದರು. ನನ್ನ ಸ್ಟೇಟಸ್ ಎಲ್ಲ ಫೇಸ್ಬುಕ್ಕಲ್ಲಿ ಹಾಕೋದು ನೋಡಿ ನಾನು ಬೇರೆ ಪ್ರಾಡಕ್ಟ್ಸ್ ಎಲ್ಲ ಪ್ರಮೋಟ್ ಮಾಡ್ತಾ ಇದ್ದೆ, ಸ್ಕಿನ್ ಕೇರ್ ಅದೆಲ್ಲ. ಅದ್ರ ಜೊತೆಗೆ ಇವರು ಹೇಳಿದ್ರು, ನಮಗೆ ಈ ಥರ ಒಂದು ಪ್ರಾಡಕ್ಟ್ ಇದೆ, ಯೂಸ್ ಮಾಡ್ಬೋದಾ ಮೇಡಮ್ ಅದು. ಯಾರೋ ಎಲ್ಲಿಂದನೇ ಹೇಳಿದ್ರೆ ನಾವು ಯೂಸ್ ಮಾಡೋಕ್ಕಾಗ್ತಾ, ಹೊಸಬ್ರು ಅಂದರೆ ನಮ್ಗೆ ಮೊದಲೇ ಅನುಮಾನ ಇರುತ್ತೆ. ಮತ್ತು ಹೇಳಿದ್ರು ಈ ಥರ ಯಾವುದೇ ಮೆಡಿಸನ್ ಇಲ್ಲ, ಯಾವುದೂ ಇಲ್ಲ, ಈ ಥರ ಟ್ರೈ ಮಾಡಿ, ನೀವು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರು. ನಾನು ಹೇಳಿದೆ, ನನಗೆ ಬ್ಯಾಕ್ ಪೇನ್ ಇದೆ, ಈ ಥರ C-ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇನಿಂದ ತುಂಬ ಸಫರ್ ಮಾಡ್ತಾರೆ, 5 ಇಯರ್ಸ್ ಕಿಡ್ಕೂರ್ ಆಗಿದೆ ನನಗೆ. ಅದಕ್ಕೆ ನಾನು ಹೇಳಿದ್ದೆ, ಬ್ಯಾಕ್ ಪೇನ್ ಇಲ್ಲ ಮೇಡಮ್, ನೀವು ಟ್ರೈ ಮಾಡಿ ಬೇಕಾದ್ರೆ, ನಾವು ಬೇಕಾದ್ರೆ ಪ್ರಾಡಕ್ಟ್ ಕಳಿಸ್ಕೊಡ್ತೀನಿ ಅಂತ. ಅವರು ನನಗೆ ಮುಖತಃ ಪರಿಚಯನೇ ಇಲ್ಲ, ಇದುವರೆಗೂ ಕೂಡ ನೋಡಿಲ್ಲ. ಆದರೂ ಕೂಡ ಶ್ರೀಶಾಚಾರ್ಯ ಅವರು ನಮಗೆ ಪ್ರಾಡಕ್ಟ್ ಕಳ್ಸಿದ್ರು. 2 ಡೇಸ್ ಆದಮೇಲೆ ನಾನು ಹೇಳಿದೆ, ಈಗ ಫಸ್ಟೇ ಹೇಳಿದೆ ಅವ್ರಿಗೆ, ಸೆರಾಕೆರೆಲ್ಲ ಟ್ರೈ ಮಾಡಿದ್ದೀನಿ ಸರ್, ಅದೆಲ್ಲ ಬಿಟ್ಟು ನಾನು ಅದೆಲ್ಲ ಟ್ರೈ ಮಾಡಿದ್ದೀನಿ ಮೇಡಮ್, ಅದೇ ಬೇರೆ ಇದೆ ಬೇರೆ, ಅದು ಹೀಟ್ ಆಗುತ್ತೆ ನಿಮ್ಗೆ, ಇದೆಲ್ಲ ತುಂಬಾ ನನಗೆ ಇದು ಮಾಡಿದ್ರು, ನಾಲೆಡ್ಜ್ ಕೊಟ್ಟರು ಇದ್ರ ಬಗ್ಗೆ ಫಸ್ಟ್ ತೊಗೊಳ್ಳೋ ಮುಂಚೆನೆ. ಅದನ್ನು ನಾನು ನಂಬಲಿಲ್ಲ, ಯಾಕೆಂದರೆ ನಮ್ಮ ಜನ ಯಾವುದನ್ನು ಹೊಸದನ್ನ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡಲ್ಲ. ಯಾರಾಗಲಿ ಅವರು ಟ್ರೈ ಮಾಡಿದ ಮೇಲೇ ಜನ ನಂಬೋದು ಅಂತಲೇ ನನಗೂ ಗೊತ್ತಿತ್ತು. ನಾನು ಅದು ಫಸ್ಟ್ ಅವ್ರು ಹೇಳಿದ್ಮೇಲೆ ಫಸ್ಟ್ ನಾನು ಮಾಡಿದೆ, ಗೂಗಲಲ್ಲಿ ಸರ್ಚ್ ಮಾಡಿದೆ. ಗೂಗಲಲ್ಲಿ ಸರ್ಚ್ ಮಾಡಿದಾದ್ಮೇಲೆ ಎಲ್ಲ ಕಡೆ ತುಂಬ ಮ್ಯಾಕ್ಸಿಮಮ್ ಪಾಸಿಟಿವ್ ರಿಸಲ್ಟ್ಸೇ ಬಂದಿದೆ. ಅದನ್ನು ನಾನು ಫಸ್ಟು ಪರವಾಗಿಲ್ಲ, ಏನೋ ಇದೆ ಇದರಲ್ಲಿ, ನನಗೆ ಗೊತ್ತಿಲ್ಲದೇ ಏನೋ ಅಂಶ ಇದೆ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೋಡಿದ್ರೆ 2 ಡೇಸಲ್ಲೇ ತುಂಬ ಹೆವಿ ಪೇಯ್ನ್ ಜಾಸ್ತಿ ಆಗೋಯ್ತು. ಅವ್ರು ಫಸ್ಟೇ ಹೇಳಿದ್ರು, ಅದು ಫಸ್ಟ್ ನಿಮ್ಮದು ನಾರ್ಮಲೈಸ್ ಮಾಡಬೇಕು, ಅದಕ್ಕೆ ಮುಂಚೆ ಫಸ್ಟೇ ಆ ಥರ ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗಲ್ಲ ನೋಡಿ ಮೇಡಮ್ ಅಂತ ಹೇಳಿದ್ರು. ನಾನು ಮಾಡಿದೆ. ಫಸ್ಟು 2 ಡೇಸ್ ಮಾತ್ರ ತುಂಬ ಪೇಯ್ನ್ ಆಯಿತು. ನೆಕ್ಸ್ಟ್ 3rd ಡೇ ನೋಡ್ತೀನಿ, ಆ ನೀರು ಮತ್ತು ಇದು ಬೆಡ್ ಎರಡೂ ಕರೆಕ್ಟಾಗಿ ಯೂಸ್ ಮಾಡ್ತಾ ಇರೋದ್ರಿಂದ 3rd ಡೇ ಅಷ್ಟೊತ್ತಿಗೆ ನನಗೆ ಬ್ಯಾಕ್ ಪೇನ್ ಎಲ್ಲಿತ್ತು ಅಂತ ಹುಡ್ಕೊಳ್ಳೋಷ್ಟು ಆ ಮಟ್ಟಿಗೆ ನನಗೆ ಅನಿಸ್ತು, ಏನು ಸುಳ್ಳಾಗಿಲ್ಲ ಅಂತ ಅನಿಸ್ತು. 3rd ಡೇಗೆ ಇಷ್ಟು ಬೇಗ ಚೆನ್ನಾಗಿ ರಿಸಲ್ಟ್ ಬಂದಿದ್ದಲ್ಲ, ನಾನು ಬೇರೆಗೂ ಹೇಳಬೇಕು. ಯಾಕೆಂದರೆ ತುಂಬ ಜನ ಇವಾಗ BP ಶುಗರ್ ಮೈಗ್ರೇನ್ ಇರೋರೆ ನಮ್ಮಲ್ಲೇ ಜಾಸ್ತಿ ಜನ ಇದ್ದಾರೆ, ನಮ್ಮ ರಿಲೇಟಿವ್ಸಲ್ಲಿ. ನಮ್ಮ ಫ್ಯಾಮಿಲಿಗೆ ಫಸ್ಟ್ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಇದೆಲ್ಲ ಖಂಡಿತ ಎಲ್ಲರಿಗೂ ನಾನು ಕೊಡ್ತೀನಿ, ಅವ್ರಿಗೆಲ್ಲ ಆರೋಗ್ಯನ ಸುಧಾರಿಸ್ತೀನಿ. ನಾವು ಡಾಕ್ಟರ್ ಸಾಗರ್ ಜೋಶಿ ಅವ್ರಿಗೆ ಈ ಥರ ಒಂದು ಪ್ರಾಡಕ್ಟ್ನ ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.